ಎಲ್ಲರಿಗೂ ನಮಸ್ತೆ. ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 5ನೆಯ ಭಾಗ. ಹಾಯ್ ವೇದ್ಯ, ನಾನು ಇರಿಷಾ, ಮೋಕ್ಷಗೆ ಅತ್ತೆ ಮಗಳು. ಆದರೆ ನಾನು ಯಾವತ್ತೂ ಅವನ ಜೊತೆಗೆ ತುಂಬ ಮಾತಾಡಿಲ್ಲ. ಅವನು ತುಂಬ ರಿಸರ್ವ್ಡ್ ಪರ್ಸನ್ ಎಂದಳು ಇರಿಷಾ ತನ್ನ ಕೋಣೆಗೆ ಕರೆತಂದು ಭಾರವಾದ ವೇದ್ಯಾಳ ಜಡೆಯನ್ನು ಬಿಚ್ಚುತ್ತಾ. ಅವಳ ಮಾತಿಗೆ ಸುಮ್ಮನೆ ನಕ್ಕಳು ವೇದ್ಯ. ಯು ಕ್ಯಾನ್ ಫೀಲ್ ಫ್ರೀ ವೇದ್ಯ, ನಾನು ನಿನ್ನ ಫ್ರೆಂಡ್ ಥರ. ಏನು ಗೊತ್ತಾ, ನಮ್ಮೂರು ಮೈಸೂರು, ಆದರೆ ಓದಿನ ಸಲುವಾಗಿ ಇಲ್ಲಿಗೆ ಬಂದು ಮಾವನ ಮನೇಲಿದ್ದೀನಿ ಅಷ್ಟೇ. ನಂದೀಗ MBA ಸೆಕೆಂಡ್ ಇಯರ್ ಎಂದು ಅವಳ ಒಡವೆ ಬಿಚ್ಚುತ್ತಾ ಹರಳು ಉರಿದಂತೆ ಮಾತನಾಡುತ್ತಿದ್ದ ಇರಿಷಾ ಅವಳಿಗೆ ಇಷ್ಟವಾದಳು. ಥ್ಯಾಂಕ್ಸ್ ಎಂದಳು ವೇದ್ಯ. ಥ್ಯಾಂಕ್ಸಾ? ಏನಕ್ಕೆ? ಅದೆಲ್ಲ ಏನೂ ಬೇಡ. ಇನ್ನೊಂದು ವಿಷಯ ಹೇಳಲಾ? ಅಮ್ಮಂಗೆ ನಾನೇ ಈ ಮನೆ ಸೊಸೆ ಆಗಬೇಕು ಅಂತ ಆಸೆ ಇತ್ತು. ಆದರೆ ನಂಗೆ ಇಷ್ಟ ಇರಲಿಲ್ಲ. ಮಾವ ಕೂಡ ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಿನ್ನ ಮೇಲೆ ಅವರಿಗೆ ಕೋಪ ಇರುತ್ತೆ. ಪ್ಲೀಸ್ ಡೋಂಟ್ ಮೈಂಡಾ. ಆದರೆ ನನಗೇನೂ ಆ ಸಿಡುಕು ಮೂತಿ ಸಿಂಗಾರನನ್ನು ಮದುವೆ ಆಗಬೇಕು ಅಂತ ಆಸೆ ಇರಲಿಲ್ಲ, ಆಯಿತಾ? ಹುಡುಗಿರಂದರೆ ಮೈಯೆಲ್ಲ ಕೆರ್ಕೊಳ್ಳೋ ಥರ ಆಡ್ತಾನೆ, ಪ್ರಾಣಿ. ಸಾರಿಮಾ, ನಿನ್ನ ಗಂಡನನ್ನು ಪ್ರಾಣಿ ಅಂದೆ ಅಂತ ಬೇಜಾರು ಮಾಡ್ಕೋಬೇಡ. ಆದರೂ ನಮ್ಮ ಮೋಕ್ಷ ಒಳ್ಳೆ ಹುಡುಗಾನೆ. ಸರಿಯಾಗಿ ಹೊಡೆದು ಬಡ್ದು ಬಗ್ಗಿಸ್ಕೊ, ಒಳ್ಳೆ ಗಂಡ ಆಗ್ತಾನೆ ಎಂದಳು ಇರಿಷಾ. ಈ ಮನೆಗೆ ಬಂದಮೇಲೆ ನಾನೊಬ್ಬಳೇ ಆಗ್ಬಿಡ್ತೀನಿ ಅಂದ್ಕೊಂಡೆ. ಆದರೆ ಇಲ್ಲಿ ಕೂಡ ಒಬ್ಬ ಒಳ್ಳೆ ಫ್ರೆಂಡ್ ಸಿಗಬಹುದು ಅಂತ ಊಹೆ ಕೂಡ ಮಾಡಿರಲಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ಹಾಗೆಲ್ಲ ಏನೂ ಬೇಜಾರಿಲ್ಲ ಇರಿಷಾ. ನೀವು ಅವರಿಗೆ ಅತ್ತೆ ಮಗಳು ಅಂತಿದ್ದೀರಿ, ಅಷ್ಟು ಮಾತ್ರ ಬಯೋ ಅಧಿಕಾರ ನಿಮಗಿದ್ದೇ ಇರುತ್ತೆ. ನನಗೆ ನಿನ್ನ ಪಟ ಮಾತು ಇಷ್ಟ ಆಯಿತು. ವಿ ಕ್ಯಾನ್ ಬಿ ಅ ಗುಡ್ ಫ್ರೆಂಡ್ಸ್ ಎಂದಳು ವೇದ್ಯ. ನನಗೂ ಸಹ ನಿನ್ನನ್ನು ನೋಡಿದಾಗ ನೀನೊಬ್ಬಳು ಒಳ್ಳೆ ಫ್ರೆಂಡ್ ಆಗ್ಬೋದು ಅನ್ನಿಸ್ತು. ಯು ಲುಕ್ ವೆರಿ ಬ್ಯೂಟಿಫುಲ್ ವೇದ್ಯ. ಮೋಕ್ಷ ಮಸ್ಟ್ ಬಿ ವೆರಿ ಲಕ್ಕಿ ಮನಸಾರೆ ಹೇಳಿದಳು ಇರಿಷಾ. ಥ್ಯಾಂಕ್ ಯು ಎಂದಳು ವೇದ್ಯ ಮುದ್ದಾಗಿ ನಗುತ್ತಾ. ಅವನೇನಾದರೂ ಉಪ್ಪು ಖಾರ ತಿನ್ನೋನೇ ಆಗಿದ್ದಿದ್ರೆ ಈ ನಿನ್ನ ಸ್ಮೈಲ್ಗೇ ಬಿದ್ದೋಗ್ಬೇಕಾಗಿತ್ತು. ಅದೊಂದು ಹೆಬ್ಬಂಡೆ, ಫೀಲಿಂಗ್ಸ್ ಅನ್ನೋದೇ ಇಲ್ಲ ಅವನಿಗೆ. ಅಲ್ಲ, ಯಾರಾದರೂ ಇಂಥ ಮುದ್ದಾದ ಹೆಂಡತಿನ ಬಿಟ್ಟು ಹೋಗಿ ರೂಮ್ ಸೇರ್ಕೋತಾರಾ ಎಂದವಳ ಮಾತು ಕೇಳಿ ವೇದ್ಯಾಳಿಗೂ ಬೇಸರವಾಯಿತು. ಐ ಆಮ್ ಸಾರಿ ವೇದ್ಯ, ಬೇಜಾರು ಮಾಡ್ಕೋಬೇಡ. ಅವನು ಯಾವಾಗಲೂ ಹಾಗೇನೆ, ಯಾವುದೇ ಫೀಲಿಂಗ್ಸ್ಗೂ ಜಾಗ ಕೊಡಲ್ಲ. ನಾನೇ ನೋಡಿದ್ದೀನಿ ಅಲ್ವಾ 2 ವರ್ಷದಿಂದ. ಆದರೆ ನೀನೇ ಆ ಕಲ್ಲು ಬಂಡೆ ಮೇಲೆ ಚಿತ್ತಾರ ಮೂಡಿಸಬೇಕು, ಬದಲಾಯಿಸಬೇಕು. ಬದಲಾಗ್ತಾನೆ ಬಿಡು. ಇನ್ಮೇಲೆ ಇಬ್ಬರು ಒಂದೇ ರೂಮ್ನಲ್ಲಿರ್ತೀರಲ್ಲ. ನಿನ್ನ ಮುದ್ದು ಮುಖ ನೋಡಿ ಆ ವಿಶ್ವಾಮಿತ್ರ ಚಂಚಲ ಆಗಲೇಬೇಕು. ನೋಡ್ತಿರು, ಇನ್ನೊಂದು ಸ್ವಲ್ಪ ದಿನದಲ್ಲಿ ವೇದು ಅಂತ 3 ಹೊತ್ತು ನಿನ್ನ ಸೆರ್ಗಿಡ್ಕೊಂಡು ಓಡಾಡ್ತಾನೆ ಎಂದಳು ಪರಿಸ್ಥಿತಿ ತಿಳಿಗೊಳಿಸುತ್ತಾ. ವೇದ್ಯ ಮಾತ್ರ ಏನೂ ಹೇಳದೆ ಸುಮ್ಮನೆ ಫ್ರೆಶಪ್ ಆಗಿ ಬಂದು ಅಪ್ಪ ಅಮ್ಮ ಅಣ್ಣನ ಜೊತೆಗೆ ಮಾತನಾಡಿ ಮುಗಿಸಿ ಇರಿಷಾಳ ಜೊತೆಗೆ ಮಾತನಾಡುತ್ತಾ ಹೊರಟಿದಳು. ತುಂಬ ಕಡಿಮೆ ಸಮಯದಲ್ಲಿಯೇ ಅವರಿಬ್ಬರೂ ಒಳ್ಳೆಯ ಗೆಳತಿಯರಾಗಿದ್ದರು. ಅದೇ ದಿನವೇ ನವಮಧುಮಕ್ಕಳಿಗೆ ಮೊದಲ ರಾತ್ರಿಯನ್ನು ಏರ್ಪಾಟು ಮಾಡಿದ್ದರು ಹಿರಿಯರು. ಏಕಾಂತ್ ಏನೋ ನೆಪ ಹೊಡ್ಡಿ ಗೆಳೆಯನನ್ನು ಮನೆಯ ಮೇಲೆ ಟೆರೆಸ್ಗೆ ಕೊಂಡೊಯ್ದಿದ್ದಾಗ ಸುಭದ್ರಾ ಅವರೇ ಮುಂದೆ ನಿಂತು ಕೆಲಸದವರ ಕೈಯಲ್ಲಿ ಕೋಣೆಯನ್ನು ಸಿದ್ಧಗೊಳಿಸಿದ್ದರು. 9 ಗಂಟೆಯ ಹೊತ್ತಿಗೆ ಕೋಣೆಗೆ ಬಂದ ಮೋಕ್ಷ್ ವಿವಿಧ ಹೂಗಳಿಂದ ಅಲಂಕಾರಗೊಂಡಿದ್ದ ತನ್ನ ಕೋಣೆಯನ್ನು ನೋಡಿ ಏಕಾಂತ್ ಮೇಲೆ ಎರ್ರಾಬಿರ್ರಿ ಎಗರಾಡಿದ್ದನು. ವಾಟ್ ದ ಹೆಲ್ ಈಸ್ ದಿಸ್ ಏಕ್? ಏನು ಇದೆಲ್ಲ? ಈ ಫ್ಲವರ್ಸ್, ಈ ಪ್ರಿಪರೇಷನ್ಸ್, ಈ ಡೆಕೋರೇಷನ್ಸ್, ಓ ಮೈ ಗಾಡ್! ನೀವೆಲ್ಲ ಯಾಕೆ ನನ್ನನ್ನು ಸಾಯಿಸ್ತಿದ್ದೀರಾ ಒಟ್ಟಿಗೆ ಸೇರಿ ಎಂದ ತಲೆ ಮೇಲೆ ಕೈ ಹೊತ್ತು ಕುಳಿತು. ಅಲ್ವೋ, ಈಗೇನಾಯ್ತಂತ ಹೀಗೆಲ್ಲ ಆಡ್ತಾ ಇದೀಯ ನೀನು? ಮದುವೆ ಆದಮೇಲೆ ಇದೆಲ್ಲ ಕಾಮನ್ ತಾನೇ? ಎಲ್ಲ ಹುಡುಗರು ಮದುವೆ ಆದಮೇಲೆ ಮೊದಲ ರಾತ್ರಿಗೆ ತುದಿಗಾಲಲ್ಲಿ ನಿಂತು ಕಾಯ್ತಿರ್ತಾರೆ. ಆದರೆ ನೀನೇನೋ ಒಳ್ಳೆ ಸ್ಮಶಾನಕ್ಕೆ ಹೋಗೋ ಎಕ್ಸ್ಪ್ರೆಷನ್ಸ್ ಕೊಡ್ತಿದೀಯಾ? ನಿಜ ಹೇಳು, ನೀನು ಹುಡುಗಾನೇ ಅಲ್ವಾ? ಅಪ್ಪಿತಪ್ಪಿ ನೀನೇನಾದರೂ ರಾಗ ಎಳೆಯುತ್ತಾ ತನ್ನನ್ನೇ ವಿಚಿತ್ರವಾಗಿ ನೋಡಿ ಕೇಳಿದ ಗೆಳೆಯನ ಕುತ್ತಿಗೆ ಪಟ್ಟಿ ಹಿಡಿದನು ಮೋಕ್ಷ್.
ವಾಟ್ ದ ಹೆಲ್ ಆರ್ ಯು ಟಾಕಿಂಗ್ ಮ್ಯಾನ್? ಇದು ತುಂಬ ಓವರ್ ಆಯಿತು. ನನ್ನ ಬಗ್ಗೆನೇ ಅನುಮಾನ ಪಡ್ತಿದ್ದೀಯಾ? ದಿಸ್ ಇಸ್ ಕ್ರೇಜಿ ಮ್ಯಾನ್. ನೀನೇನೋ ಅನುಮಾನ ಪಡ್ತಿದ್ದೀಯಾ ಅಂತ ನಿನ್ನನ್ನು ನಂಬಿಸೋಕ್ಕೋಸ್ಕರ ನಾನೀಗ ಗಂಡಸೆ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಆಯಿತಾ? ಅಂಡರ್ಸ್ಟ್ಯಾಂಡ್ ಎಂದವ ಕೋಪದಿಂದ ಅವನ ಕುತ್ತಿಗೆ ಪಟ್ಟಿಯನ್ನು ಬಿಟ್ಟ. ಮತ್ತಿನ್ನೇನೋ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿರೋ ರೂಮ್ನ ನೋಡಿ ಒಳ್ಳೆ ನಾಗವಲ್ಲಿ ರೂಮ್ನ ನೋಡೋ ಥರ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ಯಾರಾದರೂ ಹಿಂಗೇನೆ ಥಿಂಕ್ ಮಾಡ್ತಾರೆ. ನಾಗವಲ್ಲಿ ರೂಮ್ನ ನೋಡಿದಾಗ ಪ್ರೇಮ ಅವರು ಕೂಡ ಈ ಥರ ಎಕ್ಸ್ಪ್ರೆಷನ್ಸ್ ಕೊಟ್ಟಿರೋದಿಲ್ಲ ಆಪ್ತಮಿತ್ರ ಮೂವಿಲಿ ಎಂದನು ನಗುತ್ತಾ ಏಕಾಂತ್. ಈಡಿಯಟ್, ಗೋ ಟು ಹೆಲ್ ಎಂದೇಳಿ ಧರಧರನೆ ಒಳಗೆ ನಡೆದನು ಮೋಕ್ಷ್. ನಿನ್ನ ಈ ವಿಶ್ವಾಮಿತ್ರನ ತಪಸ್ಸು ಅದೆಷ್ಟು ದಿನ ಇರುತ್ತೋ ನಾನು ನೋಡ್ತೀನಿ ಕಣೋ ಮೋಕ್ಷ್ ಎಂದು ಹೇಳಿಕೊಂಡು ನಗುತ್ತಾ, ಲೋ ಮೋಕ್ಷ್, ಆಲ್ ದಿ ಬೆಸ್ಟ್ ಕಣೋ ಕೂಗಿ ಹೇಳಿದನು ಏಕಾಂತ್. ಒಳಗಡೆಯಿಂದ ಹೂವಿನ ಬೊಕ್ಕೆಯೊಂದು ಗಾಳಿಯಲ್ಲಿ ತೇಲಿ ಬಂದು ಅವನ ಮೇಲೆ ಬಿತ್ತು. ಈ ಹೂಗಳ ಅವಶ್ಯಕತೆ ಇರೋದು ನಿಂಗೆ ಕಣೋ, ನಂಗಲ್ಲ ಕೂಗಿ ಹೇಳಿ ಅಲ್ಲಿಂದ ಓಡಿದನು ಏಕಾಂತ್. ವೇದ್ಯಾಳನ್ನು ಸರಳವಾಗಿ ಸಿಂಗರಿಸಿ ಅವಳನ್ನೇ ನೋಡಿ ನೆಟಿಗೆ ಮುರಿದ ಇದಿಶಾಳ ಕೈ ಹಿಡಿದು, ಭಯ ಆಗ್ತಿದೆ ಇದಿ ಎಂದಳು ವೇದ್ಯ. ಭಯ ಯಾಕೆ ವೇದ್ಯ? ಏನೂ ಆಗೋದಿಲ್ಲ. ಅಲ್ಲಿರೋದು ನಿನ್ನ ಗಂಡ, ಸಿಂಹ ಅಲ್ಲ. ಒಂದು ವೇಳೆ ಅವನು ಸಿಂಹನೇ ಆದರೂ ಈ ಹೆಂಡತಿಯನ್ನು ಸಿಂಹಿಣಿ ಮುಂದೆ ಬೆಕ್ಕಿನ ಹಾಗೆ ಆಗೋದು ಪಕ್ಕ ಎಂದಳು ಇದಿಶಾ ನಗುತ್ತಾ. ವೇದ್ಯಾಳಿಗೆ ನಗು ಬರಲಿಲ್ಲ. ಬದಲಾಗಿ ಎದೆ ಡವಗುಟ್ಟಿತು. ಭಯ ಪಡಬೇಡ ವೇದ್ಯ, ಈ ನಿನ್ನ ಮುದ್ದು ಮುಖ ನೋಡಿ ಅವನು ಫ್ಲ್ಯಾಟ್ ಆಗೋದು ಕನ್ಫರ್ಮ್ ಎಂದಳು ಇದಿಶಾ. ಇದಿಶಾ, ಬೇಗ ವೇದ್ಯನ ಕರ್ಕೊಂಡು ಬಾ ಎಂಬ ಅಜ್ಜಿಯ ಕೂಗಿಗೆ ಅವಳನ್ನು ಕರೆದುಕೊಂಡು ಬಂದಳು ಇದಿಶಾ. ಸಾಕ್ಷಾತ್ ಆ ಮಹಾಲಕ್ಷ್ಮೀನೇ ನಮ್ಮನೆಗೆ ನಿನ್ನ ರೂಪದಲ್ಲಿ ಬಂದಿದ್ದಾಳೆ ವೇದ್ಯ. 100 ಕಾಲ ಆ ವಿಶ್ವಾಮಿತ್ರನನ್ನು ಸೆರಗಿಗೆ ಗಂಟು ಹಾಕ್ಕೊಂಡು ಈ ವಂಶನ ಉದ್ಧಾರ ಮಾಡು ಎಂದು ಆಶೀರ್ವದಿಸಿ ಅವಳ ಕೈಗೆ ಹಾಲಿನ ಲೋಟವನ್ನಿಟ್ಟರು ಸುಭದ್ರ. ಇದೀ, ನೀನಿನ್ನು ಹೋಗು, ನಾನೇ ಇವಳನ್ನು ಕರ್ಕೊಂಡೋಗಿ ಕೋಣೆಗೆ ಬಿಟ್ಟು ಬರ್ತೀನಿ ಎಂದರು ಸುಭದ್ರ. ಯಾಕಜ್ಜಿ? ಹೇಗಿದ್ರು ನೆಕ್ಸ್ಟ್ ನಾನೇ ಅಲ್ವಾ? ವೇದ್ಯ ಜೊತೆಗೆ ಇದ್ದು ಎಲ್ಲ ಅಂದರೆ ಶಾಸ್ತ್ರ ಸಂಪ್ರದಾಯ ತಿಳ್ಕೊತೀನಿ ಎಂದಳು ನಗುತ್ತಾ ಇದಿಶಾ. ತರ್ಲೆ ಎಂದು ಕಿವಿಗಿಂಡಿದ ಅಜ್ಜಿಯಿಂದ ತಪ್ಪಿಸಿಕೊಂಡು ಆಲ್ ದಿ ಬೆಸ್ಟ್ ವೇದ್ಯ ಎಂದು ಹೇಳಿ ಓಡಿ ಹೋದಳು ಇದಿಶಾ. ಏನು ಮಕ್ಕಳೋ ಏನೋ ಈಗಿನ ಕಾಲದವರು, ನಾಚಿಕೆ ಸಂಕೋಚ ಅನ್ನೋದೇ ಇಲ್ಲ ಎಂದು ಗೊಣಗುತ್ತಾ ಅವಳನ್ನು ಕೋಣೆಯವರೆಗೂ ತಂದು ಬಿಟ್ಟರು ಸುಭದ್ರ. ಅಜ್ಜಿಯ ಮಾತಿನಂತೆ ಕೈಯಲ್ಲಿ ಹಾಲು ಹಿಡಿದು ಮೊದಲ ಬಾರಿಗೆ ಅವನ ಕೋಣೆ ಹೊಕ್ಕವಳ ಮೈಯಲ್ಲೆಲ್ಲ ನಡುಕ. ಎದೆಬಡಿತ ಹೇಳದೆ ಕೇಳದೆ ಜೋರಾಗಿತ್ತು. ಉಸಿರಾಟದ ವೇಗವೂ ಹೆಚ್ಚಾಗಿತ್ತು. ಏಕಾಂತದಲ್ಲಿ ಅಪರಿಚಿತನ ಎದುರು ಹೇಗೆ ಎಂಬ ಪ್ರಶ್ನೆ ಮೂಡಿ ಮೈಯೆಲ್ಲ ತಣ್ಣಗಾಗಿತ್ತು. ಅವಳನ್ನೇ ನುಂಗುವಂತೆ ನೋಡಿದವನ ಕೈಯಲ್ಲಿತ್ತು ಬಿಯರ್ ಬಾಟಲ್. ಒಂದೊಂದೇ ಹೆಜ್ಜೆ ಇಟ್ಟು ಅವಳತ್ತ ನಡೆದನು ಮೋಕ್ಷ್. ಹುಡುಗಿಯ ಹೃದಯ ಡಮರುಗವಾಗುತ್ತಿತ್ತು. ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಫಸ್ಟ್ ನೈಟ್ ರೂಮ್ ಮಿಸಸ್ ವೇದ್ಯ ಮೋಕ್ಷ್ ಆತ್ರೇಯ ಎಂದು ಹೇಳಿ ಒಂದು ಸಿಪ್ ಬಿಯರ್ ಎಳೆದುಕೊಂಡನು ಮೋಕ್ಷ್. ಅವಳು ತಗ್ಗಿಸಿದ ತಲೆ ಎತ್ತಲಿಲ್ಲ ಮೇಲಕ್ಕೆ. ಅವಳ ಸಮೀಪಕ್ಕೆ ಬಂದು ನಿಂತು ತನ್ನೆದೆಯಷ್ಟೇ ಎತ್ತರಕ್ಕೆ ಇದ್ದವಳ ಸಮಕ್ಕೆ ಬಾಗಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು, ಯಾಕೆ ಹೀಗೆ ತಲೆ ತಗ್ಗಿಸಿ ನಿಂತಿದ್ದೀಯಾ ನನ್ನ ಹೆಂಡತಿ? ನಾಚಿಕೆನಾ ಅಥವಾ ಭಯನಾ? ಒಂದು ವೇಳೆ ನಾಚಿಕೆ ಆಗಿದ್ದರೆ ಈ ರಾತ್ರಿಗೆ ಅದನ್ನು ಬಿಡಿಸಬೇಕು, ಇಲ್ಲ ಭಯ ಆಗಿದ್ದರೆ ಇನ್ನೆಲ್ಲ ರಾತ್ರಿಗೆ ಅದನ್ನು ಕಂಟಿನ್ಯೂ ಮಾಡಿಸಬೇಕು. ವಾಹ್ ಮೋಕ್ಷ್, ವಾಟ್ ಅ ಥ್ರಿಲ್ಲಿಂಗ್ ಗೇಮ್ ಎಂದವನ ಸೈಕೋ ಮಾತುಗಳಿಗೆ ಅವಳ ಹೃದಯ ನಡುಗಿತು. ಅವನ ಬಾಯಿಯಿಂದ ಬರುತ್ತಿದ್ದ ಬಿಯರ್ನ ಕಮಟು ವಾಸನೆಗೆ ಹೊಟ್ಟೆ ತೊಳಿಸಿದಂತಾಯಿತು ವೇದ್ಯಾಳಿಗೆ. ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ನಿಂತಳು. ಅವನು ಒಂದು ಹೆಜ್ಜೆ ಮುಂದಕ್ಕೆ ಸರಿದ. ದೂರ ಇರಿ ಎಂದಳು ಅವಳು ಮೌನ ಮುರಿಯುತ್ತಾ. ವಾಟ್, ಜೋಕ್ ಮಾಡ್ತಿದೀಯಾ? ಇದು ನಮ್ಮ ಫಸ್ಟ್ ನೈಟ್ ಅಂತ ಹೊರಗಡೆ ಎಲ್ಲರೂ ಟಾಕಿಂಗ್ ಬೇಬಿ. ಹೀಗೆ ದೂರ ಇರೋದಕ್ಕೆ ಮದುವೆ ಆಗಿದ್ದು. ಫಸ್ಟ್ ನೈಟ್ ಅಂದರೆ ಏನಂತ ಗೊತ್ತಾ? ದೂರ ಇರೋದಲ್ಲ,
ಒಬ್ರಿಗೊಬ್ರು ಅಂಟ್ಕೊಂಡಿರೋದು. ಅಂಥದ್ರಲ್ಲಿ ದೂರ ಇರುವಂತೀಯಲ್ಲ. ಬೆಳಗ್ಗೆ ತಾನೇ ತಾಳಿ ಕಟ್ಟಿದ್ದೀನಲ್ಲ ಬೇಬಿ, ಈಗ ದೂರ ಇರು ಅನ್ನೋದು ಯಾವ ನ್ಯಾಯ? ಬೇಡ ಕಣೆ ಹೆಂಡ್ತಿ, ಮದುವೆ ಆದಮೇಲೆ ದೂರ ಇದ್ದರೆ ಅದು ಮಹಾ ಪಾಪ ಅಂತೆ. ಬಾರಮ್ಮ, ಬಾ, ಬಂದ್ಬಿಡು ಎನ್ನುತ್ತಾ ಹಕ್ಕಿಯನ್ನು ಕರೆದಂತೆ ಕರೆದವನ ತಲೆಯ ಮೇಲೆ ಗುಂಡು ಕಲ್ಲು ಸಿಕ್ಕಿದ್ದರೆ ಎತ್ತಿ ಹಾಕಿ ಬಿಡುತ್ತಿದ್ದಳೇನೋ ವೇದ್ಯ. ಅವನ ಮಾತುಗಳನ್ನು ಕೇಳಿದ ವೇದ್ಯ ಕೋಪದ ಕಣ್ಣುಗಳಿಂದ ಅವನನ್ನು ಕೆಕ್ಕರಿಸಿ ನೋಡಿದಳು. ಅಯ್ಯಯ್ಯಪ್ಪ, ನನಗೆ ಭಯ ಆಗ್ತಿದೆ. ಅವಳ ನೋಟಕ್ಕೆ ಹೆದರಿದವನಂತೆ ನಟಿಸುತ್ತಾ ಮೋಕ್ಷ್, ಏ ಕಮಾನ್ ಡಿಯರ್ ವೈಫಿ, ಇದು ನಮ್ಮ ಮೊದಲ ರಾತ್ರಿ, ಲೆಟ್ಸ್ ಮೇಕ್ ದಿಸ್ ನೈಟ್ ಮೋಸ್ಟ್ ಮೆಮೊರೇಬಲ್ ಎನ್ನುತ್ತಾ ಅವಳ ಹತ್ತಿರಕ್ಕೆ ನಡೆದನು. ಹತ್ತಿರಕ್ಕೆ ಬರಬೇಡಿ ಎಂದಳು ಅವಳು ಕೊಂಚ ಬೆದರಿ. ತಗಳಪ್ಪ, ಮತ್ತದೇ ಮಾತು, ಹತ್ತಿರ ಬರಬೇಡಿ ಅಂದರೆ ಹೇಗಪ್ಪ, ಫಸ್ಟ್ ನೈಟ್ ಅಲ್ವಾ ಎಂದ ಮೂತಿಯುಬ್ಬಿಸಿ ಮೋಕ್ಷ್. ಆದರೆ ಈ ಮದುವೆ ನಿಮ್ಗೆ ಇಷ್ಟ ಇರಲಿಲ್ಲ ಅಲ್ವಾ ಎಂದಳು ವೇದ್ಯ ಹಿಂದೆ ಸರಿಯುತ್ತಾ. ಆದರೆ ಏನು ಮಾಡೋದು, ನಂಗೆ ಇಷ್ಟ ಇಲ್ಲ ಅಂದ್ರೂ ಈ ನನ್ನ ಹೆಂಡತಿ ನನ್ನನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾಳಲ್ವಾ ಅವನಿಂದ ಅವಳ ಮುಂದೆ ಸರಿಯುತ್ತಾ. ಇಲ್ಲ, ಹಾಗೇನಿಲ್ಲ, ನಾನೇನು ಇಷ್ಟಪಟ್ಟು ಮದುವೆ ಆಗಿಲ್ಲ ನಿಮ್ಮನ್ನು ಎಂದು ಹೇಳಿದಾಗ ವೇದ್ಯ ಗೋಡೆಗೆ ಅಂಟಿಕೊಂಡು ನಿಂತಿದ್ದಳು. ಅವಳ ಅಕ್ಕಪಕ್ಕ ತನ್ನ ಬಾಹುಗಳಲ್ಲಿ ಬಂಧಿಸಿ ಕೆಂಪಾದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ, ಹಾಗಾದರೆ ಹೇಳು, ನಾನಷ್ಟು ಬೇಡ ಅಂದಮೇಲೂ ಯಾಕೆ ನನ್ನನ್ನು ಮದುವೆ ಆದೆ? ವೈ ಡಿಡ್ ಯು ಗಾಟ್ ಮದುವೆ ವಿತ್ ಮೀ ಮೈ ಡಿಯರ್ ಹೆಂಡತಿ, ಹೇಳು ಎಂದು ಅವಳ ಮುಖದತ್ತ ಬಾಗಿ ಜೋರಾಗಿ ಕಿರುಚಿದವನ ಬಿಸಿಯುಸಿರು ಅವಳ ಕೊರಳ ಒನಪಲ್ಲಿ ಹರಿದು ತಟಸ್ಥಳಾಗಿ ನಿಂತವಳ ಮೈ ತಣ್ಣಗಾಗಿ ಹೋಗಿತ್ತು. ಕಮಾನ್, ಜಸ್ಟ್ ಕಮಾನ್, ಟೆಲ್ ಮಿ ಯು ಇಡಿಯಟ್ ಎಂದು ಗದರಿದವನ ದನಿಗೆ ಹುಡುಗಿ ಸಂಪೂರ್ಣವಾಗಿ ಬೆದರಿದಳು. ಯಾಕೆ ಮಾತಾಡ್ತಿಲ್ಲ? ನಾಲ್ಗೆ ಏನು ಬಿದ್ದೋಗಿದೆಯಾ ಈಗ? ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನಾನೂ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮ ಮನೇಲಿ ಹೇಳಿ ತಡೆಯಬಹುದಿತ್ತು ಅಲ್ವಾ? ನನಗಂತೂ ಅವಕಾಶ ಇರಲಿಲ್ಲ, ನಿಂಗಿತ್ತು ಅಲ್ವಾ? ಯಾಕೆ ಮಾಡಿಲ್ಲ ನೀನು ಹಾಗೆ? ವೈ ಡಿಡ್ ಯು ಕೇಮ್ ಇನ್ ಟು ಮೈ ಲೈಫ್ ಎಂದವನ ದನಿ ತುಂಬ ಬಿಯರ್ನ ವಾಸನೆ. ಪ್ಲೀಸ್ ಬಿಡಿ ನನ್ನನ್ನು ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವವಳ ಕೈಯನ್ನು ಬಿಗಿಯಾಗಿ ಹಿಡಿದು ಗೋಡೆಗೆ ಅಂಟಿಸಿ ತನ್ನ ಕೈಯೊಳಗೆ ಬೆಸೆದು ಹಿಡಿದು, ಜಸ್ಟ್ ಆನ್ಸರ್ ಮೀ ಫಸ್ಟ್ ಎಂದು ಜೋರಾಗಿ ಕೂಗಿದನು ಮೋಕ್ಷ್. ಪ್ಲೀಸ್ ಮೋಕ್ಷ್, ಲೀವ್ ಮೀ, ಇಟ್ಸ್ ರಿಯಲಿ ಹರ್ಟಿಂಗ್ ಮೀ ಎಂದವಳ ದನಿ ತೇವ. ಅವನ ಕೈ ಕೆಳಗೆ ಸಿಲುಕಿದ ಗಾಜಿನ ಬಳೆ ಒಡೆದು ಅದು ಅವಳ ಕೈಗೆ ಚುಚ್ಚಿ ರಕ್ತ ಬರುತ್ತಿತ್ತು. ಆ ನೋವಿಗೆ ಅವಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಹಠದಿಂದ ನನ್ನನ್ನು ಮದುವೆ ಮಾಡಿಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ವೇದ್ಯ ನೀನು. ಆ ತಪ್ಪಿಗೆ ನೀನು ಅನುಭವಿಸೋ ಶಿಕ್ಷೆ ಹೇಗಿರುತ್ತೆ ಅನ್ನೋದನ್ನು ನೋಡ್ತೀಯಾ? ನಾನು ಸಂಪೂರ್ಣವಾಗಿ ನನ್ನ ವಿವೇಚನೆಯನ್ನು ಕಳ್ಕೊಂಡು ರಾಕ್ಷಸ ಆಗೋದಿಕ್ಕೂ ಮೊದಲೇ ನನ್ನನ್ನು ಬಿಟ್ಟು ಹೊರಟು ಹೋಗು. ಮದುವೆ ಆಗುವ ಕೊನೆ ಕ್ಷಣದವರೆಗೂ ನಿನಗೆ ಸಮಯ ಕೊಟ್ಟಿದ್ದೆ ನಾನು. ಈಗಲೂ ಹೇಳ್ತಿದ್ದೀನಿ, ಜಸ್ಟ್ ಗೋ ಅವೇ ಫ್ರಮ್ ಮೀ, ಅದರ್ವೈಸ್ ಮಾರ್ಕ್ ಮೈ ವರ್ಡ್ಸ್, ನೀನು ಇಲ್ಲೇ ನರಕ ನೋಡ್ತೀಯ ಎಂದ ಮೋಕ್ಷ್ ಎಚ್ಚರಿಕೆಯ ದನಿಯಲ್ಲಿ. ಹೋಗಲ್ಲ ಅಂದರೆ? ಅವನ ಮಾತಿಗೆ ಕೋಪ ಬಂದು ಸೆಟೆದು ನಿಂತು ಕೇಳಿದಳು ವೇದ್ಯ. ಹೋಗಲೇಬೇಕು ಎಂದು ಒತ್ತಿ ಹೇಳಿದನು ಮೋಕ್ಷ್. ಹೋಗೋದಿಲ್ಲ ಎಂದಳು ಅವಳು ಹಠಮಾರಿಯಂತೆ. ದೆನ್ ಫೈನ್, ಲೆಟ್ಸ್ ಕಂಟಿನ್ಯೂ ಅವರ್ ಫಸ್ಟ್ ನೈಟ್ ಎನ್ನುತ್ತಾ ಅವಳ ಕೆನ್ನೆಯ ಅಂಚಿಗೆ ತುಟಿಗಳ ಪಯಣ ಬೆಳೆಸಿದನು ಮೋಕ್ಷ್. ವೇದ್ಯ ಗಾಬರಿಯಲ್ಲಿ ಸುಮ್ಮನೆ ನಿಂತು ಬಿಟ್ಟಿದ್ದಳು, ಗೊಂಬೆಯಂತೆ. ಮುಂದೆ ಏನಾಗಲಿದೆ? ಈ ಮೋಕ್ಷಗೂ ವೇದ್ಯಗೂ ನಡುವೆ ಇರುವ ಆ ಶೀತಲ ಸಮರ ಏನು? ಆ ಶೀತಲ ಸಮರಕ್ಕೆ ಕಾರಣ ಏನು? ಉತ್ತರ ಸಿಗ್ತಾ ಹೋಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮನ ತುಂಬಿದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಮುಂದಿನ ಸಂಚಿಕೆಯಲ್ಲೇ ಸಿಗ್ತೇನೆ. ಧನ್ಯವಾದಗಳು.